ಕರುಣಿಸುತ್ತ ವೀರ್ಯವನು ಕರುಣಿಸುತ್ತ ವೀರ್ಯವನು ಪರಮರತ್ನ ಸಮಂತಕವ ತೊಡಿಸಿದರು ಅನುಜರಿಗೆ ನಿನ್ನ ಸಹಾಯಕ್ಕಾಗಿ ಈ ಕೈಲಾದರೂ ಬರುತ್ತಾರೆ.
ಮಾಡ್ತೀಯ? ಶಭಾಷ್. ಸಲಾಮ್ ಹೇಳಂತೆ ನೀನೇನ್ ಮಾಡ್ತೀಯ? ಓ, ಒಂದು ಉದ್ದದ ಸಮರದ ಮರವಿದೆ ಅಲ್ಲ, ಆ ಮರದ ತಲೆ ಮೇಲೆ ಹೋಗಿ ನಾನು ಕೂತ್ಕೊಳ್ತೀನಿ. ನಿಂಗೆ ಹೆಸರಿಲ್ವಾ? ಹಾಗಲ್ವಾ, ನೀವೆಲ್ಲ ಸಿಂಹ ಹಿಡಿತೀನಿ, ಹುಲಿ ಹಿಡಿತೀನಿ, ಅದು ಹಿಡಿತೀನಿ, ಇದು ಹಿಡಿತೀನಿ ಅಂತ ಹೇಳ್ತೀರಲ್ಲ, ಅದರ ಬದಲಿಗೆ ನಿಮ್ಮಂತ ಪಿರಾಣಿ
ಶೋಭಿಸುವ ಬಲರಾಮದೇವರು ಎಂಬುದಾಗಿ ಕೇಳಿದ್ದೇನೆ. ಒಂದಂತ ಕಾರ್ಯ ತುಂಬಾ ವಿಶೇಷವಿದೆ. ಏನದು? ಅಯ್ಯ, ಹಾ 3 ಕೋಟಿ ಯಾದವರನ್ನು ಕೂಡಿಕೊಂಡು ಹಾ ಮಾನವತೆಯನ್ನು ಆಳುತ್ತಾ ಬಂದಿದ್ದೇವೆ. ಹಾ ಎಲ್ಲರೂ ಸಂತೋಷದಿಂದಿದ್ದಾರೆ. ಎಲ್ಲರ ಕೊಟ್ಟಿದ್ದೇನೆ. ಹಾ. ಏನಾದರೂ ವಿಶೇಷ ಇದ್ದರೆ ಸಭೆಗೆ ಬರಲಿ. ಜಯ 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 ನಮೋ ನಾರಾಯಣ. ಜಯ 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 ನಮೋ ನಾರಾಯಣ. ಜಯ ಜಯ ಹರಣ ದುರಿತ ನಿವಾರಣ. ಜಯ ಜಯ ಹರಣ ದುರಿತ ನಿವಾರಣ. ಜಯ 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 ನಮೋ ನಾರಾಯಣ. ನಮೋ ನಾರಾಯಣ. ದೂರ ಮಾನವನಿಗೆ ವಂದಿಸಿಕೊಂಡಿದ್ದೇನೆ. ಗೌರಿ ಕೋಶದಿ ಪೀಠ ಬಿಟ್ಟು ಪೂಜಿಸುತ್ತಾಗ ನಾರದರೇ, ಗುರುವಿನಿಂದಲೇ ಈ ದಯೆಯನ್ನಕ್ಕೆ ನಾವೇ ಮಾಡುತ್ತಿದ್ದೀರಿ ಎನ್ನುವುದಾಗಿ ಭಾವಿಸಿದ್ದೆ. ಅನ್ನವೇ ತಪ್ಪಾಗಲಿಲ್ಲ. ಏ, ತಾವಾಗೇ ಇಲ್ಲಿವರೆಗೆ ಆಗಮಿಸಿದ್ದೀರಲ್ಲ, ನಮ್ಮ ಮಾರ್ಗದರ್ಶನದಿಂದ ನಮ್ಮ ದ್ವಾರವಕ್ಕೆ ಪ್ರತೀಕವಾಗಿದೆ. ಮುನಿದೇವ, ಸ್ವರೂಪಕ್ಕೆ ಆಗಮಿಸಿದ್ದೀರಲ್ಲ, ಸ್ವಕಾರ್ಯವೋ ಅಥವಾ ಪರಕಾರ್ಯವೋ ನಿಮ್ಮೇನಾಗಬೇಕು? ಕೇಳುಗದ ಕರ ಬೇವೆ ನರಿಕೊಡಲು ಕೇಳುಗದ ಕರ ಬೇವೆ ನರಿಕೊಡಲು ಕೇಳುಗದ ಕರ ಬೇವೆ ನರಿಕೊಡಲು ಶ್ರೀಕೃಷ್ಣ ಈ ಜಗ ಪಾಲನೆಗೆ ಅವತಾರ ಗೈರಿಯತ. ಶ್ರೀಕೃಷ್ಣ ಈ ಜಗ ಪಾಲನೆಗೆ ಅವತಾರ ಗೈರಿಯತ. ಬೇಡಲಾರೆನೋ ಸರ್ವ ಜನರನ್ನು ತಾಳಿ ದ್ವೇಷವ ಪರಿಗಣಿಸುತ್ತ ಶಯನಗೆ ಯೋಗ್ಯವೀರೆ ಬೇಡು ಮುಕ್ತಿಗಳನ್ನು ಶಯನಗೆ ಯೋಗ್ಯವೀರೆ
ಕೊಟ್ಟಿದ್ದ ಕಲೆಯ ಮಿತ್ರವಿಂದೆಯ ಮೊನ್ನೆ ಕಲಗದೊಡ್ಡ. ಕೊಟ್ಟಿದ್ದ ಕಲೆಯ ಮಿತ್ರವಿಂದೆಯ ಮೊನ್ನೆ ಕಲಗದೊಡ್ಡ. ಎತ್ತಿ ತಂದೆಯ ಅಗ್ರಭರವನ್ನು ಭಕ್ತರಾಗಿರುತ್ತಾನು ಇಂದಲೋ. ಎತ್ತಿ ತಂದೆಯ ಅಗ್ರಭರವನ್ನು ಭಕ್ತರಾಗಿರುತ್ತಾನು ಇಂದಲೋ. ದೂತರಾಗಿ ಯಾಕೆ ನಿಷ್ಠುರ ಎತ್ತ ಕೈಗೊಂಡಿದ್ದಾನೀತನೋ. ದೂತರಾಗಿ ಯಾಕೆ ನಿಷ್ಠುರ ಎತ್ತ ಕೈಗೊಂಡಿದ್ದಾನೀತನೋ. ದೂತರಾಗಿ ಯಾಕೆ ನಿಷ್ಠುರ ಎತ್ತ ಮೂರ್ತಿಯಾದವನನ್ನು ನೀನು, ನಿನ್ನ ಅಂಕೆಯಲ್ಲಿ ಆಡುವ ಪ್ರಭು ನೀನು. ನಿನ್ನ ಯೋಗ್ಯತೆಗೆ ಕಳಂಕ ಬರುವಂತ ಕೆಲಸ ನನ್ನ ತಮ್ಮ ಕೃಷ್ಣ ಮಾಡುತ್ತಾ ಇದ್ದಾನಲ್ಲ. ಮತ್ತೆ ಇತ್ತೀಚೆಗೆ ಚೀಟಿಯ ದೇಶಕ್ಕೆ ತೆರಳಿದ ಅಲ್ಲಿ ನಿಮ್ಮ ಸೋದರ ದೇವಗಳ ಮಂತ್ರವಿದ್ಯೆಯನ್ನು ಸರಳೊಂದಿಗೆ ಹೋಗಿ ಇತ್ತ ಪಡೆದರೆ ಓದಗತ್ತೆ ಮಗಳು ಅದರಲ್ಲಿ ನಮಗೆ ಹಕ್ಕಿದೆ. ಓದು ಕಣವನ್ನು ಎದ್ದು ಹುಡುಗಿಯನ್ನು ತಂದಿದ್ದಾನೆ. ಅದರಲ್ಲೇನು ತಪ್ಪು? ಯಾರಿಗೂ ಅಸಾಧ್ಯವಾದ ಕಣವನ್ನು ನನ್ನ ತಮ್ಮ ಓದಿಗೆದ್ದು ತಂದಿದ್ದಾನೆ. ಅದರಲ್ಲೇನು ತಪ್ಪು? ಆದರೆ ನನಗೆ ಗೊತ್ತಿಲ್ಲದ ವಿಚಾರ ಯಾವುದಾದರಿದ್ದರೆ ಅದನ್ನು ಹೇಳಿ. ಆಮೇಲೆ ಸೂರ್ಯನ ಮಗಳು ಗಾಯತ್ರಿಯನ್ನು ತಂದ. ಬಲರಾಮ ಒಂದೇ ಎರಡೇ ಇಷ್ಟೆಲ್ಲ ಹೆಣ್ಣು ಮಕ್ಕಳು ಅವನಿಗೆ ಯಾಕೆ? ಅಷ್ಟಾದ ಇವನಿಗೆ ಕಡಿಮೆಯಾಗದ ಬಲರಾಮ ಸ್ವಲ್ಪ ಹೊತ್ತಿನಲ್ಲೇ ನಿಮ್ಮ ಅರಮನೆಯ ಮೇಲೆ ಎಲ್ಲ ರಾಜಕುಮಾರರು ಗಂಡತಿ ಬರುವವರಿದ್ದಾರೆ, ಗಂಡತಿ ಕೊಡುತ್ತಾರೆ. ಮಾತ್ರವಲ್ಲದೆ ಈ ನಿಮ್ಮ ಅಸಮರದ ಹೆಣ್ಣು ಮಕ್ಕಳು ಮಾಡಲು ಕೆಲಸವಿಲ್ಲದೆ ಅವರವರೇ ಹೊಡೆದಾಟ, ಜಗಳ, ಗಲಾಟೆ ಮಾಡಿಕೊಳ್ಳುತ್ತಾರೆ. ಬಲರಾಮ, ನೀನಾದರೂ ಮುಂದಿರುವವನಲ್ಲ,
ಸ್ವಲ್ಪ ಹೊತ್ತು ನೀವು ಇಲ್ಲೇ ಕುಳಿತುಕೊಳ್ಳಿ. ನಿಮ್ಮ ಜೊತೆಗೆ ಅವರನ್ನು ಕಂಬಕ್ಕೆ ಕಟ್ಟಿ ಹಾಕಿ ವಿಚಾರ ಮಾಡ್ತೇನೆ. ಕುಳಿತುಕೊಳ್ಳಿ. ಹೊತ್ತಿಗೆ ಅವನನ್ನೇ ಹಿಡಿದು ವಿಚಾರ ಮಾಡ್ತೇನೆ. ಅವನಿಗೆ ಅವನಿರಬೇಕು, ಇಲ್ಲ ನಾನಿರಬೇಕು. ನಾನೇ ಕೃಷ್ಣ, ನಿನ್ನ ಅಣ್ಣ ಸತ್ತ. ಕೃಷ್ಣ, ನನ್ನೆದುರಿಲ್ಲ ಬೇಡ. ಕೃಷ್ಣ, ಬಾ ಇಲ್ಲಿ. ನಿನ್ನ ಮಗ ತೋರಿಸಬೇಡ. ಕೃಷ್ಣ, ಬಾ ಇಲ್ಲಿ. ಅಲ್ಲೇ ನಿಲ್ಲು. ಹೌದೇನಾ? ಲಜ್ಜೆ, ನಾಚಿಕೆ, ಮಾನ ಮರ್ಯಾದೆ ಎಲ್ಲವನ್ನೂ ಬಿಟ್ಟೆಯಾ? ಮತ್ತೆ ಮಾತನಾಡಬೇಡ. ಅಜಾಗ್ರತೆ. ವಸುದೇವ ದೇವತೆಯಲ್ಲಿ ಮಗನಾಗಿ ನನ್ನ ಒಡ ಹುಟ್ಟಿದವನಾಗಿ ವೃತ್ತಿಯನ್ನು ಕೈಗೊಂಡೆಯಾ? ಏ ಪೋರ, ನಮ್ಮ ಯಾದವ ವಂಶದಲ್ಲಿ ನೀನು ಯಾತಕ್ಕೆ ಹುಟ್ಟಬೇಕಾಗಿತ್ತು? ನಿನ್ನ ದೆಸೆಯಿಂದ ಊರಲ್ಲಿ ತಲೆ ಎತ್ತಿ ತಿರುಗಲಿಕ್ಕಿದೆಯಾ? ನಾಚಿಕೆ ಗೆಟ್ಟವನೇ ತಲೆಮಾಚೆ. ನಿನ್ನೆ ಸಂಜೆ ಬಂದಿದ್ದನ್ನು ಭೇಟಿಯಾಗಿದ್ದೆ, ಹಾ. ಮಾತನಾಡಿದ್ದೆ, ಸರಿ ಇದ್ರು. ಓಹೋ. ಹಾಗಿದ್ರೆ ಇಲ್ಲಿಗೆ ಯಾರು ಬಂದಿದ್ದಾರೆ? ಯಾರು ಹೋಗಿದ್ದು? ಬಂದವರಂತೂ ಸುಮ್ಮನೆ ಹೋಗಲಿಲ್ಲ, ಹಾ. ಸಾಧ್ಯವಾದಷ್ಟು ಕೆಲಸ ಮಾಡಿಯೇ ಹೋಗಿದ್ದಾರೆ. ಹಾ. ದೇವರನ್ನ ನೋಡ್ಬೇಕಂತ ದೇವಸ್ಥಾನಕ್ಕೆ ಬಂದ್ರೆ ಹ್ಮ್. ದೇವರಿಗೆಲ್ಲ ತಲೆ ಮೇಲ್ಬೇಕಂತ ಆಯ್ತಲ್ಲ, ಹಾಗೆ ಆಗಿದೆ. ಸಿಟ್ಟಿನಿಂದ ಕುಣಿತಾ ಇದ್ದಾರೆ. ಹಾ. ಏನೇನು ಹೊಡೆದರು ನನ್ನ ಅಣ್ಣನಂದ್ರೆ ಹಾ. ಅರುವಾ ಬೇಹೋದು ಅರುವಾ ಬೇಹೋದು
ಆದರೆ ನನಗಾಗಿ ಅಲ್ಲ, ಮತ್ತೆ ಯಾರಿಗಾಗಿ? ನಮ್ಮಜ್ಜ ಉಗ್ರಸೇನ ಭೂಪತಿಗಳು ಪರಮ ಪಾವನ ಸಮಂತಕ ರತ್ನವನ್ನು ಬಯಸಿದ್ದಕ್ಕಾಗಿ ಹೋಗಿ ಕೇಳಿದ್ದು ನಿಜ. ಆದರೆ ಕಡು ಲೋಭಿಯಾದ ಸತ್ರಾಸ್ತ್ರನು ಕೊಡಲು ಒಪ್ಪಲಿಲ್ಲ. ಮುಂದೆ ನಾವು ಮಣಿ ವಿಚಾರವಾಗಿ ಹೋಗಲಿಲ್ಲ. ಇದು ಸತ್ಯ ವಿಷಯ.
ಖಂಡಿತ. ಕೃಷ್ಣ, ಏನೇ ಆಗಲಿ ನಮಗೆ ಬಂದಿರೋ ಆರೋಪವನ್ನು ಹೋಗಲಾಡಿಸಿಕೊಳ್ಳಬೇಕಾಗಿದೆ. ಬೇಟೆಗೆ ಹೋಗಿರುವ ಕಸೇನ ಏನಾದ ಮಣಿ ಯಾರ ಪಾಲಾಗಿದೆ ಎನ್ನುವ ಸತ್ಯ ವಿಚಾರವನ್ನು ಅರಿತುಕೊಂಡು ಬರಬೇಕಾಗಿದೆ. ಈ ಕೆಲಸವನ್ನು ನೀನೇ ಮಾಡಬೇಕು. ಸಾಧ್ಯವೇ? ಪ್ರೀತಿಯ ಬಲಭದ್ರ ಗೋದಿಸಿಗೆ ಪ್ರೀತಿಯ ಬಲಭದ್ರ ಗೋದಿಸಿಗೆ ಮಾತುಳಂತ ಕರೆದ ಮಾತುಳಂತ ಕರೆದ ಅಗ್ರಜ ಭೂತಳದ ಎಲ್ಲಿರಲಿ ಭೂತಳದ ಎಲ್ಲಿರಲಿ ಸತ್ರಾಜಿತನ ಸರಭವನ ಸತ್ರಾಜಿತನ ಸರಭವನ ಏತ ತೋಕ್ಷಣವೈದೆ ಏತ ತೋಕ್ಷಣವೈದಿ ಜೀವದ ಆತನಿಗೆ ಕರೆತಯನೋ ಅಳಿದಿದೆ ರೀತಿಯಲ್ಲಿ ದೈ ತಂದು ಭಿನ್ನ ಮಾಡೆ ತವ ಪದಕ್ಕೆ ಆ ನನ್ನ ಮೇಲೆ ಬಂದಿರುವ ಆರೋಪವನ್ನು ಹೋಗಲಾಡಿಸಿಕೊಳ್ಳುವುದಕ್ಕಾಗಿ ಈ ಕ್ಷಣವೇ ಅರಣ್ಯಕ್ಕೆ ತೆರಳಿ ಪ್ರಸೇನ ಬೇಟೆಗೆ ಹೋಗಿರುವ ಸ್ಥಳವನ್ನು ಅರಿತು ಪ್ರಸೇನ ಏನಾದ ಮಣಿ ಯಾರ ಸ್ವಾಧೀನ ಇದೆ ಎಂಬ ಸತ್ಯವನ್ನು ಅರಿತು ಒಂದು ವೇಳೆ ಆತ ಜೀವದಿಂದ ಇದ್ದಲ್ಲಿ ಮಣಿ ಸಮೇತ ಕರೆತಂದು ಪಾದಕ್ಕೆ ಒಪ್ಪಿಸುತ್ತೇನೆ. ನೀವು ನಿಶ್ಚಿಂತೆಯಿಂದ ಅರಮನೆಯಲ್ಲಿದೆ. ಅಮ್ಮ, ಹೆಚ್ಚಿಗೆ ದಿನ ಮಾಡಬೇಡ. ನಿನ್ನನ್ನು ಬಿಟ್ಟು ಒಂಟಿಯಾಗಿರಲು ನನ್ನಿಂದ ಸಾಧ್ಯವಿಲ್ಲ. ನನಗೆ ಜೀವನಿಗೆ ಮಂಗಳವಾಗಲಿ. ಹೋಗಿ ಬಾ. ಅಣ್ಣನಿಂದ ಅಪ್ಪಣೆಯನ್ನು ಆಶೀರ್ವಾದವನ್ನು ಪಡೆದಂತಾಯಿತು. ಪ್ರಸೇನನ ಅನ್ವೇಷಣೆಗಾಗಿ ನಾನು ಒಬ್ಬನೇ ಹೋದಲ್ಲಿ ನನ್ನ ಸತ್ಯವನ್ನು ಯಾರೂ ನಂಬಲಿಕ್ಕಿಲ್ಲ. ಅದಕ್ಕಾಗಿ ಯಾದವರಲ್ಲಿ ಪ್ರಮುಖರಾದ ಕೃತವರ್ಮ, ಸಾಂಬ, ಸಾತ್ಯಕಿ, ಸುಜ್ಯೋತಿ ಎಂಬ ನಾಲ್ವರನ್ನು ಜೊತೆಗೂಡಿಸಿಕೊಂಡು ಈ ಕ್ಷಣವೇ ವಿಂಧ್ಯಾದ್ರಿಯ ಪದವನ್ನು ಹಿಡಿದು ನಡೆದು ಬಿಡುತ್ತೇನೆ. ತುರಗ
ಕಿಚ್ಚನ ಪ್ರದೇಶದಲ್ಲಿ ಯಾರೋ ವೀರಾವೇಶವನ್ನು ಕಳೆದಾಡಿಕೊಂಡ ಚಿಹ್ನೆ ತೋರುತ್ತಾ ಇದೆ. ಹಾಗೂ ಅಲ್ಲಿ ನೋಡಿ, ಆ ವೃಕ್ಷದ ಬುಡದಲ್ಲಿ ಕರುಳು ಮಾಂಸಗಳನ್ನು ತೊಳೆದು ಬಿದ್ದ ಮಾನವ ದೇವ ಅರ್ಥವಿಲ್ಲದೆ ಬಿದ್ದಿದೆ. ನಮಗೆ ಸಿಕ್ಕಿದ ಚಿಹ್ನೆಯನ್ನು ಪರೀಕ್ಷಿಸುವಾಗ ಇದು ಪ್ರಸೇನನದೆಯ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಹಾಗಿದ್ರೆ ಅವನಿಗೆ ಯಾರಿಂದ ಸಂಭವಿಸುತ್ತೆ? ಆಗ ನೋಡಿ, ನಗರಾಜನಾದ ಸಿಂಹದ ಹೆಜ್ಜೆ ಹೋಗುತ್ತೆ. ಆದರೆ ಸಿಂಹರಾಜನಿಂದ ಪ್ರಸೇನ ಮರಣವಾಗಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಆದರೆ ಹೊತ್ತು ಬಿದ್ದ ಪ್ರಸೇನ ಕೊಳ್ಳಲು ರತ್ನವಿಲ್ಲ ಎಂಬಾಗ ರತ್ನವು ಸಿಂಹದ ಪಾಲಾಗಿದೆ. ಆ ಸಿಂಹ ಎಲ್ಲಿಗೆ ಹೋಗಿದೆ ಎಂಬುದನ್ನು ತಿಳಿದುಕೊಳ್ಳಬೇಕಾದ್ರಿಂದ ಸಿಂಹದ ಹೆಜ್ಜೆ ಜಾಡನ್ನು ಹಿಡಿದು ಈ ಮಾರ್ಗದಲ್ಲಿ ಮುಂದುವರಿಯೋಣವೇ? ಪ್ರತಿಸ್ಪರ್ಧಿಗಳ ದೇಹದಿಂದ ಸುರಿದ ರಕ್ತ ಮಣ್ಣಿನೊಳಗೆ ಸೇರಿ ಕೆಸರಾಗಿದೆ. ಪರಸ್ಪರ ಪದಘಾತದಿಂದ ರೂಢಿಯೇ ಜರ್ಜರಿತವಾಗಿದೆ. ಹಾಗಿದ್ರೆ ಯಾರು ಯಾರಿಗೆ ಕಥನವಾಗಿರಬಹುದು? ಇಲ್ಲಿ ನೋಡಿ, ಸಿಂಹದ ಕಳೆ ಬರ ನಾವು ಒಡಚಿಕೊಂಡು ಬಂದಿರುವ ಸಿಂಹದ ದೇಹ ಇದೇ ಆಗಿರಬೇಕು. ನಮ್ಮ ಎಲ್ಲಿಗೆ ಸತ್ಯವಾದಲ್ಲಿ ನಟರಾಜ ಸಿಂಹನನ್ನು ಕೊಡುವ ಸಾಮರ್ಥ್ಯ ಯಾರಿಗಿರಬಹುದು ಎಂಬಾಗ ನೋಡಿ, ಕೆಸರು ಒಣಗಿದ ಸ್ಥಳದಲ್ಲಿ ಇನ್ನೊಂದು ಮೃಗದಂತೆ ಗೋಚರಿಸುತ್ತಾ ಇದೆ. ಹಾಗಿದ್ರೆ ಚಿಹ್ನೆಯನ್ನು ಪರೀಕ್ಷಿಸುವಾಗ ಕರಡಿಯ ಗುರುತು ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಹಾಗಿದ್ರೆ ಉಲ್ಲೂಕನಿಂದ ಸಿಂಹದ ಮರಣವಾಗಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಮಣಿಯು ಕರಡಿಯ ಸ್ವಾಧೀನವಾಗಿರುವುದು. ಆದುದರಿಂದ ಕರಡಿಯ ಹೆಜ್ಜೆಯ ಗುರುತನ್ನು ಈ ಮಾರ್ಗದಲ್ಲಿ ಮುಂದುವರಿಯೋಣವೇ? ಸಾಮಾನ್ಯ ಒಬ್ಬರೇ ಹೋಗಬಹುದಾದಂತೂ ಗುಹೆ ತೋರುತ್ತಾ ಇದೆ. ಹಾಗಿದ್ರೆ ಈ ಗುಹೆ ಕರಡಿ ವಾಸಸ್ಥಾನವಾಗಿರಬೇಕು. ನಗರಾಜ ಸಿಂಹನನ್ನು ಕೊಂದಿರುವ ಈ ಕರಡಿ ಸಾಕಷ್ಟು ಬಲಶಾಲಿಯಾಗಿರಬೇಕು. ಏನೇ ಇರಲಿ, ಗುಹೆಯ ಒಳಪಟ್ಟು ಅಲ್ಲಿನ ಪರಿಸ್ಥಿತಿಯನ್ನು ತಿಳಿದು ಬರಬಾರದು. ನೀವೆಲ್ಲಲ್ಲಿ ಮಾತಾಡುವುದು ಪ್ರವೇಶ ಮಾಡುತ್ತೇನೆ. ಇದೆಂತ ಪ್ರಭೆ! ಸೂರ್ಯ ಚಂದ್ರಲಕ್ಷ್ಮಿ ಶೋಕಲಾದ ಈ ಗುಹೆಯಲ್ಲಿ ಇಷ್ಟೊಂದು ಪ್ರಕಾಶ ಇರಬೇಕಾದರೆ ಏನೋ ವಿಶೇಷತೆ ಇರಲೇಬೇಕು. ಪರಿಸರವನ್ನು ಪರೀಕ್ಷಿಸುವ ಮುಂದುವರಿಯುವಾಗ ಇಲ್ಲಿ ನೋಡಿ, ಒಂದು ತೊಟ್ಟಿಲಲ್ಲಿ ಒಂದು ಮಗು, ತೊಟ್ಟಿಲ ಹೊರಗೆ ಬಂದಿದ್ದ ಸ್ವಂತ ಕಾಲಕ್ಕ ಅಳುತ್ತಿರುವ ಮಗುವನ್ನು ಒಲಿಸಿ ತೂಗುತ್ತಿರುವ ಓರ್ವ ಬಾಲಕ. ಆಯೋ ಸುಂದರವೇ! ಗಿರಿಜಿ ರವೇ
ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಸರಸಿ ಜಾಮಗೆ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಹರಿದೋದು ಶಿಲೆಯ ಮರೆಯಾಗಿರಲು ಹರಿಯೋದು ಶಿಲೆಯ ಮರೆಯಾಗಿರಲು ಆ ತೊಟ್ಟಿಲಲ್ಲಿ ಬಾಲರತ್ನ, ತೊಟ್ಟಿಲ ಹೊರಗೆ ಬಂದಿದ್ದ ಮಂತಕರತ್ನ, ತೊಟ್ಟಿಲನ್ನು ತೂಗುತ್ತಿರುವ ಧನ್ಯರತ್ನ. ಎಷ್ಟು ರತ್ನಗಳು ಈ ಗುಹೆಯಲ್ಲಿ ಇರಲು ಕತ್ತಲು ಆರಿಸಲು ಸಾಧ್ಯವೇ ಇಲ್ಲ. ಶರದೃತು ಪೌರ್ಣಮಿಯ ಚಂದಿನಂತೆ ಕಂಗೊಳಿಸುವ ಈ ಬಾಲೆ ಗಿರಿಜೆ ರಮೆ ವಾಣಿಯರನ್ನು ಉಕ್ಕರಿಸುವಂತಹ ಸೌಂದರ್ಯವನ್ನು ಪಡೆದಿದ್ದಾಳೆ. ಸರ್ವಾಂಗ ಸುಂದರಿಯಾದ ಈಕೆಯನ್ನು ನೋಡಿದವರು ನಾವು ವಿಭ್ರಮೆ ಹೊಂದಲೇಬೇಕು. ಇದ್ರೆ ಇವಳ ಚರಿತ್ರೆ ಬೇರೆ ಇರಬೇಕು. ಏನೇ ನಾವು ಬಂದಿರುವುದು ಇವತ್ತು ವರ್ಣನೆ ಮಾಡುವುದಕ್ಕಲ್ಲ. ನಾವು ಒದಗಿಸಿಕೊಂಡು ಬಂದಿರುವಂತಹ ಸಮಂತಕರತ್ನ ಗುಹೆಯಲ್ಲಿ ಇದೆ. ಆದರೆ ಇದು ಇಲ್ಲಿಗೆ ಹೇಗೆ ಬಂತು, ಇಲ್ಲಿಯ ಒಡೆಯ ಯಾರು, ಯಾರು ಹೇಳ್ತಾರೆ, ಯಾರಲ್ಲಿ ಕೊಳ್ಳೋದು ನೋಡೋಣ. ಅಳುತ್ತಿರುವ ಮಗುವನ್ನು ರಂಗಿಸಿ ತಿರುಗುತ್ತಿರುವ ಈಕೆಯ ಬಾಯಿಂದ ಏನಾದರೂ ಮಾತು ಬರಬಹುದು. ಅಲ್ಲಿಯವರೆಗೆ ಈಕೆಗೆ ನಾನು ಕಾಣಿಸಂತೆ ಈ ಶಿಲೆಯ ಮರೆಯಲ್ಲಿ ಅಡಗಿರುತ್ತೇನೆ. ನೋಡೋಣ. ಉದಯ ಕಾತೆ ಚಂದಿರ ಉದಯ ಕಾತೆ ಸುರುಚಿರಾಡನ ನಿರುದ ಶೋಭಿತ ವಿಭವ ತೋಳಗೆ ನನ್ನ ತಮ್ಮ ಪ್ರವೀರ ತುಂಬಾ ಹಠ ಮಾಡುತ್ತಾ ಇದ್ದಾನೆ. ಅವನಿಗೆ ಜೋಗುಳವನ್ನು ಹಾಡಿ ಮಲಗಿಸುತ್ತೇನೆ. ಜೋ 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 ಸುಕುಮಾರ ಜೋ 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 ಜೋ
जो सुकुमारा जो सद्गुण धीरा श्रृंगारा जो सद्गुण धीरा श्रृंगारा जो झलका
ದ್ವಾರಾವತಿಯನ್ನು ನೋಡು. ವಸುದೇವ ದೇವಕಿಯರನ್ನ ತಂದೆ ತಾಯಿ ಕೃಷ್ಣ ಎನ್ನುವ ಅಭಿಧಾನದಿಂದ ಭಕ್ತಿಯ ಜನರನ್ನು ಕರೆಯುತ್ತಿದ್ದಾರೆ. ತಿಳಿತಲ್ಲ?
ರಾವಣಾದಿ ರಾಕ್ಷಸರನ್ನು ತೊಳೆಕ್ಕೆ ಸಮನಾಗಿ ಸದೆ ಪಡೆದವನು ಮಲ್ಲಯ್ಯ. ಅವನೇನು ಮಾಡಿದ ಮಲ್ಲಯ್ಯ? ಕಿರಿಬೇಟಿ ನೋಡಗೆ ನಾನು
ಒಮ್ಮೆ ಎಣ್ಣಾಚನು ಭೂಮಿಯಿಂದ ಸುತ್ತಿ ಪಾತಾಳಕ್ಕೆ ಒಯ್ಯುತ್ತಿರುವಾಗ ರೂಪವನ್ನು ತಾಳಿ ಇವಳನ್ನು ಕೊಂಡು ಯಥಾಸ್ಥಿತಿಗೆ ತಂದ ಹಿಂದೆ ಭೂಭಾರ ಪರಿಹಾರಕ್ಕಾಗಿ ಶ್ರೀಮನ್ನಾರಾಯಣನು ವರಹಾವತಾರ ತಾಳ್ತನ್ನು ನಾನು ಬಲ್ಲವನೇ ಆಗಿದ್ದೇನೆ. ಮಾನವ ದೇವನಾದ ವರಹನಿಗೂ ಮಾನವನಾದ ನಿನಗೂ ಏನು ಸಂಬಂಧ? ದೊಡ್ಡವರ ಎದುರು ಹೇಳಿ ಬಡವ ಬೇಡದಿಂದ ದೇವರಿಸಬೇಡ. ತೊಲಗಾಚೆ ಜ್ಞಾನಹೀನನಾದವನು ಕನಕರಾಶಿಯ ಕೊಲ್ಲುವಂಡೆ ಎಂದು ಹೇಳುವುದು ತಪ್ಪಲ್ಲ. ಬುದ್ಧಿಶೂನ್ಯವಾದ ಮಗವೇ, ನನಗೆ ನನ್ನ ಯೋಗ್ಯತೆಯನ್ನು ಗೊತ್ತು. ಇಂದ್ರ ರಾಮ ಕಾರ್ಯಕ್ಕಾಗಿ ಸರಕವನ್ನು ಬರೆಯೋ ರಾವಣಾದ ರಕ್ಕಸನ್ನು ತಲೆಗೆ ತಂದ ಸರಕವನ್ನು ಮುಷ್ಟಿಯನ್ನು ಬರೆದು समस्त कल्याण गुणाभि राम 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 ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀರಾಮ ಜಯ ರಾಮ ದಶರಥ ರಾಮ ಕೌಸಲ್ಯ ರಾಮ ಸೀತಾರಾಮ ಪಟ್ಟಾಭಿರಾಮ. ದೇವ, ಇನ್ನು ಯಾಕೆ ನನ್ನನ್ನು ಪರೀಕ್ಷೆ ಮಾಡುತ್ತಾ ಇದ್ದೀಯ? ಇನ್ನು ನಿಜ ರೂಪದ ದರ್ಶನವಿತ್ತು. ನನ್ನನ್ನು ಕಾಪಾಡು ದೇವ, ಕಾಪಾಡು. ಶರಣ ಯುತನಲಗ ಶ್ರೀಹರಿ ಶರಣರಿದ್ದರವಾಗ ಶ್ರೀಹರಿಗೆ ಕರುಣದೊಳು ಕ್ಷಮೆಯಾತು ಕರುಣದೊಳು ಕ್ಷಮೆಯಾತು
ನೇತ್ರದಿ ಸುರಿಸುತ್ತಾನಂದಾಶುವನೋ ತರಹರಿತು ಬಂದಡಿ ಕೆರಗಿ ಕರಗಳ ಮುಗಿದು ಸೈನ್ಯದಲ್ಲಿಗೆ ಆ ರಾಮ ರಾಘವ ದಶರಥ ರಾಘವ ದಶರಥ ರಾಘವ ದಶರಥ ಬಾಲ ಜಯ ಸೀತಾಲೋಲ ಜಯ ಸೀತಾಲೋಲ ರಾಮ ರಾಘವ ದಶರಥ ಬಾಲ ರಾಮ ದಶರಥ ಮದನ ಜಯ ಜಯ ರಾಮ ದಶರಥ ಮದನ ಜಯ ಜಯ ರಾಮ ರಾಮ ಬಾಯಿ ಗುಣಾಚರಗ ರಾಮ ರಾಮ ಬಾಯಿ ಗುಣಾಚರಗ ರಾಮ ಅಜ್ಞಾನಿಯಾದ ನಾನು ರಾಮನ ದ್ವಾಪರ್ಯದ ಕೃಷ್ಣನೆಂಬುದಾಗಿ ಅದೇ ರಾಮ ನನ್ನ ಅಪರಾಧವನ್ನು ಕ್ಷಮಿಸು 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 ಶರಣನೆ ಅವತರಿಸು ಶರಣನೆ ಅವತರಿಸು ಹಿಂದಕ್ಕೆ ಸ್ಮರಿಸು ಹಿಂದಕ್ಕೆ ಸ್ಮರಿಸು ದರುಶನವೇ ಎಂಬುದಿನ ಯುಗದಳು ದರುಶನವೇ ಎಂಬುದಿನ ಯುಗದಳು ಗಿರಿನಾಮದೆ ಶರಣಶೀರ್ಷ ಸಂಭವಂತ ಹಿಂದೆ ನನ್ನ ರಾಮಾವತಾರ ಕಾಲದಲ್ಲಿ ನೀವಾರು ನನ್ನ ಅವಧಿ ಓದಿದಾಗ ನನಗೆ ವರವನ್ನು ಇದ್ದದ್ದು ಮರೆತೆಯಾ? ಸ್ವಾಮಿ ಅದು ನನ್ನ ಮುಂದಿನ ಕೃಷ್ಣಾವತಾರದಲ್ಲಿ ನನಗೆ ರಾಮದರ್ಶನ ಮಾತು ಅದೇ ಪ್ರಕಾರವಾಗಿ ರಾಮನೇ ಕೃಷ್ಣ ಕೃಷ್ಣನೇ ರಾಮ ಎನ್ನುವ ಅವತಾರದ ನಿಜವನ್ನು ನಿಮಗೆ ತೋರಿಸುತ್ತಿದ್ದೇನೆ. ಅಂದಾಗ ನೀ ಸಮಾಧಾನವಾಯಿತೆ. ಆದಿದೇವರ ದೇವ ಆದಿದೇವರ ದೇವ ನಿಲ್ಲೊಡನೆ ಮುರಿದು ಅಪರಾಧ ಪರಿಹಾರಕ್ಕೆ ನಿಲ್ಲೊಡನೆ ಮುರಿದು ಅಪರಾಧ ಪರಿಹಾರಕ್ಕೆ ಎಲ್ಲಯ ಸುತೆಯ ಮೋದದಿಲ್ದೀವೆರು ಜಾಮವತಿಯ ಬಿಬಳ ಸಾಧರದಿಯೇ ಸ್ವೀಕರಿಪುದು ಆ ಆ ನನಗೊಂದು ಭಿನ್ನ ಕೇಳಬೇಕು. ಏನು ಸಂಸಾರ ಪ್ರಪಂಚದಿಂದ ನಾವು ದೂರವಿದ್ದವರಾದೆವು. ಕಾಡಿನಲ್ಲಿ ಸಿಕ್ಕಿದ 2 ಶಿಶುಗಳನ್ನು ತಂದು ಅವರನ್ನು ಲಾಲಿಸಿದ್ದೇನೆ ಪಾಲಿಸಿದ್ದೇನೆ. ದೊಡ್ಡವನಿಗೆ
ಜಾಮೂನಿಂದಲೂ ಚಿಕ್ಕವಳಿಗೆ ಪ್ರವೀಣ ಅಂತಲೂ ಹೆಸರು. ಅವನ ತಂದೆ ತಾಯಿ ಎರಡೂ ನಾನೇ ಆಗಿದ್ದೇನೆ. ದೊಡ್ಡವರಾದ ಜಾಂಬವತಿಗೆ 16 ಸಂವತ್ಸರವಾಗುತ್ತಾ ಬಂತು. ದೇವ, ಇದಕ್ಕೂ ಮುನ್ನ ನಿನ್ನ ಇರವನ್ನು ಅರಿಯದೆ ಮದಂಕದಿಂದ ಅಹಂಕಾರದಿಂದ ನಿನ್ನನ್ನು ಕಾದಾಡಿದೆ. ಕೈಗೆ ಬಂದಂತೆ ಹೊಡೆದಿದ್ದೇನೆ, ಬಾಯಿಗೆ ಬಂದಂತೆ ಬೈದಿದ್ದೇನೆ. ಮಾಡಿದ ಅಪರಾಧಕ್ಕಾಗಿ ನನ್ನ ಸುತ್ತ ಜಾಂಬವತಿಯನ್ನು ತಮ್ಮ ಕರವರ್ತಿಸಿಕೊಳ್ಳುವ ಮನಸ್ಸು ಮಾಡಿದ್ದೇನೆ. ಸನ್ನಿಧಾನವು ದಯವಿಟ್ಟು ಸ್ವೀಕರಿಸಬೇಕಾಗಿ ನಮ್ಮ ಪದದಲ್ಲಿ ಪ್ರಾರ್ಥಿಸಿದ್ದೇನೆ. ಜಾಂಬವಂತ, ನಿನ್ನ ಇಷ್ಟವಿದ್ದಂತೆ ಆದರೆ ನಮ್ಮ ರಾಮನಾಗಿ ಅಲ್ಲ, ಕೃಷ್ಣನಾಗಿ ಅವನನ್ನು ಸ್ವೀಕರಿಸಲಿಲ್ಲ. ಅದು ಸರಿ. ನಿನ್ನನ್ನು ಇದುವರೆಗೂ ಸಾಗಿ ಸಲಹಿದ್ದೇನೆ. ಬೆಳೆದು ದೊಡ್ಡವಳಾದ ನಿನ್ನನ್ನು ಯಾರಿಗೆ ಮದುವೆ ಮಾಡಿ ಕೊಡಲಿ ಎನ್ನುವ ಆಲೋಚನೆಯಲ್ಲಿ ಇದ್ದೆ. ದೇವ್, ಇದುವರೆಗೆ ನೀನು ನನ್ನ ಅಧೀನದಲ್ಲಿ ಇದ್ದವಳು, ಇನ್ನು ಗಂಡನ ಮಾಡಿಸಬೇಕಮ್ಮ. ಕೃಷ್ಣ, ನಿನ್ನ ಇಷ್ಟವಿದ್ದಂತೆ ಆಗಲಿ. ನಿನಗೆ ಮಗಳನ್ನು ನೋಡಲು ಇಚ್ಛೆಯಾಗಲಿ. ನಮ್ಮ ದ್ವಾರಾವತಿಗೆ ಬಂದು ಅವಳನ್ನು ನೋಡಿಕೊಂಡು ಒಂದು ಹಾಗೆ ಆಗಲಿ ದೇವ. ನನಗೆ ಮಂಗಳವಾಗಲಿ, ಎಲ್ಲರಿಗೂ ಶುಭಮಂಗಳವಾಗಲಿ. ಕೋಮದಡಲೋ ಚೆನ್ನೆಗೆ ಕಾವ